ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕೇಂದ್ರ ಬಜೆಟ್ಗಿಂತ ರಾಜ್ಯದ ಬಜೆಟ್ ಉತ್ತಮ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ನಿಶ್ಚಿತ. ಸಿಎಂ ಸಿದ್ದರಾಮಯ್ಯ. ಶಿವಕುಮಾರ ಶ್ರೀಗಳ 119ನೇ ಜಯಂತ್ಯೋತ್ಸವ. ಸಿದ್ಧಗಂಗಾ ಮಠವನ್ನ ಕೊಂಡಾಡಿದ ರಾಷ್ಟ್ರಪತಿ. ಶಿವಕುಮಾರ ಸ್ವಾಮೀಜಿಗಳು ನಡೆದು ಬಂದ ದಾರಿಯೇ ವಿಸ್ಮಯ. ದ್ರೌಪದಿ ಮುರ್ಮು ಹೇಳಿಕೆ. ಸಿಎಂ ಚುನಾವಣೆಗಾಗಿ ಸುಳ್ಳು ಹೇಳುತ್ತಿದ್ದಾರೆ. ಸಿದ್ದರಾಮಯ್ಯ ಸಾಲದ ದಾಖಲೆಗಳನ್ನು ಬಹಿರಂಗಪಡಿಸಲಿ. ಬಸವರಾಜ ಬೊಮ್ಮಾಯಿ ಟೀಕೆ. ಕೇಂದ್ರ ಬಜೆಟ್ಗಿಂತ ರಾಜ್ಯದ ಬಜೆಟ್ ಉತ್ತಮವಾಗಿದ್ದು ಬಿಜೆಪಿಯವರು ಕೇವಲ ರಾಜಕೀಯಕ್ಕಾಗಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಅವರು ಇಂದು ದಾವಣಗೆರೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವು ದೊಡ್ಡ ಅಂತರದ ಗೆಲುವು ಸಾಧಿಸುವ ವಿಶ್ವಾಸವಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಹಾಗೂ ಬಾಗಲಕೋಟೆಯಲ್ಲಿ ಎಚ್.ವೈ. ಮೇಟಿಯವರು ತಮ್ಮ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಗಣನೀಯ ಕೊಡುಗೆ ನೀಡಿದ್ದಾರೆ. ಇಲ್ಲಿನ ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಗೂ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ನೆರವಿಗೆ ಬಂದಿವೆ ಎಂದರು. ಬಿಜೆಪಿಯವರು ಬಡವರ ಯೋಜನೆಗಳಾದ ಗ್ಯಾರಂಟಿಗಳನ್ನು ವಿರೋಧಿಸುತ್ತಾರೆ. ಒಟ್ಟು ಗ್ಯಾರಂಟಿ ಯೋಜನೆಗೆ ಸುಮಾರು 1,31,000 ಕೋಟಿ ರೂಪಾಯಿಗಳನ್ನು ನಾವು ವ್ಯಯ ಮಾಡಿ ಜನಸಾಮಾನ್ಯರ ಬದುಕಿಗೆ ಅರ್ಪಿಸಿದ್ದೇವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಒಂದರಲ್ಲಿ 535 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ತತ್ವದಲ್ಲಿ ನಂಬಿಕೆ ಇರಿಸಿ ತಳ ಸಮುದಾಯದವರಿಗೆ ಅನುಕೂಲ ಕಲ್ಪಿಸುತ್ತಿದೆ. ಸಮಾಜದ ಕಟ್ಟಕಡೆಯ ಕಷ್ಟಗಳಿಗೆ ಸ್ಪಂದಿಸುವುದು ಮುಖ್ಯ. ಗ್ಯಾರಂಟಿಗಳ ಮೂಲಕ ಸಮಾಜದ ವಿವಿಧ ಜಾತಿ ಧರ್ಮ ಭಾಷೆಗಳ ಬಡವರಿಗೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಅವರ ಖಾತೆಗೆ ಆರ್ಥಿಕ ಲಾಭ ನೀಡಲಾಗುತ್ತಿದೆ ಎಂದರು. ಈ ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮಗಳು ಬಡವರ ಕಾರ್ಯಕ್ರಮಗಳನ್ನು ಯಾವಾಗಲೂ ವಿರೋಧ ಮಾಡ್ತಾರೆ. ಅವರು 535 ಕೋಟಿ 535 ಕೋಟಿ ನಮ್ಮ ಸೌತಿಗೆ ದಾವಣಗೆರೆ ದಕ್ಷಿಣಕ್ಕೆ ಗ್ಯಾರಂಟಿ ಯೋಜನೆದು ಇಲ್ಲಿ ಒಟ್ಟು ಜನವರಿ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಸುಮಾರು 1,31,000 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿದ್ದೀವಿ. ಬರೀ ದಾವಣಗೆರೆ ಶಿವಕುಮಾರ ಸ್ವಾಮೀಜಿಗಳ 119ನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಹಿನ್ನೆಲೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದಾರೆ. ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿ ಗದುಗಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪೂಜೆ ಸಲ್ಲಿಸಿದರು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಠದ ತ್ರಿವಿಧ ದಾಸೋಹ ಶಿಕ್ಷಣ ಮತ್ತು ರಾಷ್ಟ್ರ ವಿಕಾಸಕ್ಕೆ ನೀಡಿದ ಕೊಡುಗೆಯನ್ನು ಶ್ಲಾಘಿಸಿದ್ದಾರೆ. ದಯವೇ ಧರ್ಮದ ಮೂಲವಯ್ಯ ಎಂಬಂತೆ ಶ್ರೀಮಠ ನಡೆದುಕೊಂಡಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೊಂಡಾಡಿದ್ದಾರೆ. ಶಿವಕುಮಾರ ಸ್ವಾಮೀಜಿಗಳು ಬಡ ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವ ಕೆಲಸ ಮಾಡಿದ್ದಾರೆ. ಹಲವು ವರ್ಷಗಳು ಒಂದೇ ಸ್ಥಳದಲ್ಲಿ ಉತ್ತಮವಾದ ಕೆಲಸಗಳನ್ನು ಮಾಡುವ ಮೂಲಕ ಜೀವನ ಸಮರ್ಪಣೆ ಮಾಡಿದ್ದಾರೆ. ಸ್ವಾಮೀಜಿಗಳು ನಡೆದು ಬಂದ ದಾರಿಯೇ ವಿಸ್ಮಯ ಹಾಗೂ ಪವಾಡ ಎನ್ನಬಹುದು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೊಂಡಾಡಿದ್ದಾರೆ. हम 100 वर्षों की आयु तक जीवित रहे और 100 वर्षों से अधिक आयु तक भी जीवित रहे. इस प्रार्थना में केवल लंबी आयु की कामना नहीं की गई है. इस प्रार्थना में व्यक्ति द्वारा पूर्णतः स्वस्थ, सक्रिय और आत्मनिर्भर रहने की कामना की गई है. मुझे बताया गया है कि शिव कुमार स्वामी जी ने शताब्दी जन्मोत्सव संपन्न करने के बाद कई वर्षों तक अपनी आध्यात्मिक सक्रियता से मानवता को समृद्ध किया. गरीबी और वंचितों की सेवा में समर्पित उनका जीवन और कल्याण कार्यों द्वारा आध्यात्म को व्यक्त करने का विलक्षण उदाहरण है. देवियों ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್, ಕೇಂದ್ರ ಸಚಿವ ವಿ. ಸೋಮಣ್ಣ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಲ ಮಾಡುವುದರಲ್ಲಿ ದಾಖಲೆಯ ವೀರ. ಯಾರ ಅವಧಿಯಲ್ಲಿ ಎಷ್ಟು ಸಾಲ ಮಾಡಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಎಲ್ಲಾ ದಾಖಲೆಗಳನ್ನು ಬಹಿರಂಗ ಮಾಡಲಿ. ವಾಸ್ತವಾಂಶವನ್ನು ಮರೆಮಾಚಿ ತಮ್ಮನ್ನು ಸಮರ್ಥಿಸಿಕೊಳ್ಳುವ ಪರಿಸ್ಥಿತಿ ಮುಖ್ಯಮಂತ್ರಿಗೆ ಬರಬಾರದು. ನಮ್ಮ ಕಾಲದಲ್ಲಿ ಎಷ್ಟು ಸಾಲ ಮಾಡಿದೆವು, ಅವರ ಕಾಲದಲ್ಲಿ ಎಷ್ಟು ಸಾಲ ಮಾಡಿದ್ದಾರೆ, ದಾಖಲೆಗಳನ್ನು ಬಹಿರಂಗ ಮಾಡಲಿ. ನಮ್ಮ ಕಾಲದಲ್ಲಿ 50,000 ಕೋಟಿ ಸಾಲ ಮಾಡಿದರೆ ಅವರ ಅವಧಿಯಲ್ಲಿ 1,40,000 ಕೋಟಿ ಸಾಲ ಮಾಡಿದ್ದಾರೆ. ಅವರೇ ಬಜೆಟ್ನಲ್ಲಿ ಮಂಡಿಸಿದ್ದಾರೆ. ಈಗ ಎಲೆಕ್ಷನ್ ಸಂದರ್ಭದಲ್ಲಿ ಸುಳ್ಳು ಹೇಳುತ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಈ ಪರಿಸ್ಥಿತಿ ಬರಬಾರದಿತ್ತು. ವಾಸ್ತವಾಂಶವನ್ನ ಮರೆಮಾಚಿ ತಮ್ಮನ್ನು ಸಮರ್ಥಿಸಿಕೊಳ್ಳುವ ಪರಿಸ್ಥಿತಿ ಬರಬಾರದಿತ್ತು. ವಾಸ್ತವಾಂಶ ಏನಿದೆ ಅದರ ಮೇಲೆ ಮಾತನಾಡಬೇಕು ಎಂದು ಹೇಳಿದರು. ದಾಖಲೆಯ ವೀರ
ಸನ್ಮಾನ್ಯ ಸಿದ್ದರಾಮಣ್ಣ. ಅಲ್ಲ, ನೀವು ಹೋಗ್ಬೇಕಾದ್ರೂ ಹೆಚ್ಚು ಸಾಲ ಇತ್ತು ಅಂತ ಸರ್. ಅದೇ ನಾನು ಹೇಳ್ತಾ ಇದ್ದೀನಿ, ಎಲ್ಲ ರೆಕಾರ್ಡನ್ನು ಬಹಿರಂಗ ಮಾಡಲಿ. ನಮ್ಮ ಕಾಲದಲ್ಲಿ ಎಷ್ಟು ಸಾಲ ಮಾಡಿದ್ವಿ, ಅವ್ರ ಕಾಲದಲ್ಲಿ ಎಷ್ಟು ಸಾಲ ಮಾಡಿದ್ವಿ, ನಮ್ಮ ಕಾಲದಲ್ಲಿ 50,000 ಕೋಟಿ ಸಾಲ ಮಾಡಿದ್ವಿ, ಇವರು 1 ಲಕ್ಷ ಮಾತಾಡ್ತಾ ಇದ್ದಾರೆ. ಅವರೇ ಬಜೆಟಲ್ಲಿ ಮಂಡಿಸಿದ್ದಾರೆ. ಈಗ ಇಲೆಕ್ಷನ್ ಸಂದರ್ಭ ಸುಳ್ಳು ಹೇಳಿದರೆ ಮುಖ್ಯಮಂತ್ರಿಗಳಿಗೆ ಈ ಪರಿಸ್ಥಿತಿ ಬರಬಾರ್ದು. ವಾಸ್ತವಾಂಶವನ್ನು ಮರೆಮಾಚಿ ತಮ್ಮ ಡಿಫೆನ್ಸನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಯಾವ ಮುಖ್ಯಮಂತ್ರಿಗಳು ಬಂದಿದೆ. ವಾಸ್ತವಾಂಶ ಅಂದರೆ ಅದರ ಮೇಲೆ ಮಾತಾಡ್ತಾರೆ. ಜಂಗಿ ನಿಕಾಲಿ ಕುಸ್ತಿರೋದ್ರಿಂದ ಹಿಂಗಾಗ್ತಿದೆ ಸರ್. ಖಂಡಿತ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಪೌರಕಾರ್ಮಿಕ ಮಹಿಳೆಯರಿಗಾಗಿ ಗರ್ಭಕುರುಳ ಕ್ಯಾನ್ಸರ್ ಹಾಗೂ ಸ್ತನ ಕ್ಯಾನ್ಸರ್ ತಪಾಸಣೆ ಹಾಗೂ ಅರಿವು ಕಾರ್ಯಕ್ರಮವನ್ನು ನಡೆಸಲಾಯಿತು. ಮಹಾನಗರ ಪಾಲಿಕೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಜಿಲ್ಲಾ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸಾಲ್ಗಾಮೆ ರಸ್ತೆಯಲ್ಲಿರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪೌರಕಾರ್ಮಿಕ ಮಹಿಳೆಯರಿಗಾಗಿ ಗರ್ಭಕುರುಳ ಕ್ಯಾನ್ಸರ್ ಹಾಗೂ ಸ್ತನ ಕ್ಯಾನ್ಸರ್ ತಪಾಸಣೆ ಹಾಗೂ ಅರಿವು ಕಾರ್ಯಕ್ರಮವನ್ನು ನಡೆಸಿದ್ದು, ಈ ವೇಳೆ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸಾವಿತ್ರಿ ಅವರು ಮಾತನಾಡಿ, ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಮಹಿಳೆಯರು ಸಂಜೆ ವೇಳೆಯಲ್ಲಿ ಉಚಿತವಾಗಿ ಕ್ಲಿನಿಕ್ನಲ್ಲಿ ತಪಾಸಣೆ ಇರುತ್ತದೆ, ಅದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಈ ವೇಳೆ ಪೌರಕಾರ್ಮಿಕ ಮಹಿಳೆಯರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಉಚಿತವಾಗಿ ಇಲ್ಲಿ ಪ್ರತಿ ವಾರ ಶುಕ್ರವಾರ ಮತ್ತು ಮಂಗಳವಾರ ಉಚಿತವಾಗಿ ಇಲ್ಲಿ ಕ್ಲಿನಿಕಲ್ಲಿ ಚೆಕಪ್ ಮಾಡ್ತಾರೆ. ನೀವೀಗ ಮಾತ್ರೆಗಳು ತಗೊಳ್ತಾ ಇದ್ದೀರಲ್ಲ, ಕರೆಕ್ಟಾಗಿ ಇದೆಯೋ ಅನ್ನೋದು ನೋಡ್ಕೊಳ್ಳೋಕ್ಕೆ ನೀವು ಅವಾಗವಾಗ ಬಂದುಬಿಟ್ಟು ತಿಂಗಳಿಗೆ ಒಂದ್ಸಲಿ ನಾನು ಬಂದುಬಿಟ್ಟು ಸಾಯಂಕಾಲ 4 ಗಂಟೆಯಿಂದ 6 ಗಂಟೆ ತನಕ ಇಲ್ಲಿ ಕೆಳಗಡೆ ನೋಡಿದ್ರಲ್ಲ ಆ ರೂಮಲ್ಲಿ ಉಚಿತವಾಗಿ ಚೆಕ್ ಮಾಡ್ತಾರೆ. ಸೊ ಈಗ ನಿಮ್ಮದು ಶುಗರ್ ಟೆಸ್ಟ್ ಮಾಡಿಸ್ಕೊತಾ ಇರ್ತೀರಾ, ಮಾತ್ರೆ ತೊಗೋತಾ ಇರ್ತೀರಾ, ಕಂಟ್ರೋಲ್ ಇದೆಯೋ ಅನ್ನೋದು ಗೊತ್ತಾಗಬೇಕಲ್ಲ. ಸೊ ಕಂಟ್ರೋಲ್ ಬರ್ತಾ ಇದೆಯೋ ಅನ್ನೋದು ಗೊತ್ತಾಗಬೇಕಾದ್ರೆ ಆಗಾಗ ಬಂದು ಚೆಕಪ್ ಮಾಡಿಸ್ಕೋಬೇಕು. ಮತ್ತು ಯಾರಿಗೆ ಇವತ್ತು ಮಾಡ್ಲಿಕ್ಕೆ ನಡೆದಾಡುವ ದೇವರು ತ್ರಿವಿಧ ದಾಸೋಹ ಜ್ಯೋತಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 119ನೇ ಜನ್ಮದಿನವನ್ನು ಸಾಲ್ಗಾಮೆ ರಸ್ತೆಯಲ್ಲಿರುವ ಅಳ್ಳಿಕಟ್ಟೆ ಸರ್ಕಲ್ನಲ್ಲಿ ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ಈ ವೇಳೆ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಹಾಗೂ ಗುರುವಂದನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅಖಿಲ ಯೋಗೇಶ್ ಅವರು ಮಾತನಾಡಿ, ಶಿಕ್ಷಣದ ಮೂಲಕ ಲಕ್ಷಾಂತರ ಕುಟುಂಬಗಳಿಗೆ ಬೆಳಕನ್ನು ನೀಡಿದಂತಹ ಮಹಾನ್ ವ್ಯಕ್ತಿತ್ವ ಹೊಂದಿದ್ದಂಥವರು ಶಿವಕುಮಾರ ಸ್ವಾಮೀಜಿಯವರಾಗಿದ್ದಾರೆ. ಅನೇಕ ಬಡ ಮಕ್ಕಳಿಗೆ ಆಸರೆಯಾಗಿದ್ದರು. ಇವರ ಮಾರ್ಗದಲ್ಲಿ ಎಲ್ಲರೂ ನಡೆಯೋಣ ಎಂದರಲ್ಲದೆ, ಇವರ ಜನ್ಮ ದಿನಾಚರಣೆಯನ್ನು ಇಂದು ಇಲ್ಲಿ ಆಚರಿಸುತ್ತಿರುವುದು ಪುಣ್ಯದ ಕೆಲಸವಾಗಿದೆ ಎಂದರು. ವೀರಶೈವ ಮಹಾಸಭಾದ ಯುವಕರುಗಳಿಗೆ ನಾನು ಧನ್ಯವಾದ ತಿಳಿಸ್ತಾ, ಇವತ್ತೊಂದು ಈ ಕಾರ್ಯಕ್ರಮಕ್ಕೆ ಮೆರುಗನ್ನ ನೀಡಿರುವಂತರು ನಮ್ಮ ಐಶಾಮಿಗೌಡರು. ಅವರು ಬಂದು ಈ ಕಾರ್ಯಕ್ರಮನ ಅಧ್ಯಕ್ಷತೆನ ವಹಿಸಿಕೊಂಡು ಅವರೇ ಮುಂದೆ ನಿಂತಿದ್ದೆಲ್ಲ ಮಾಡ್ತಿದ್ದಾರೆ. ಒಂದು ಸಂತೋಷದ ವಿಷಯ. ಮತ್ತೆ ಅವರು ಈ ಜಿಲ್ಲೆಯ ಒಂದು ವೀರಶೈವ ಸಮುದಾಯದ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 119ನೇ ಜನ್ಮದಿನವನ್ನು ಸಕಲೇಶಪುರದಲ್ಲೂ ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು. ಮಲೆನಾಡು ವೀರಶೈವ ಸಮಾಜ, ಯುವ ಸೇನೆ ಹಾಗೂ ಅಕ್ಕಮಹಾದೇವಿ ಸಮಾಜ ಇವರ ಸಂಯುಕ್ತಾಶ್ರಯದಲ್ಲಿ ಸಕಲೇಶಪುರದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆರಂಭದಲ್ಲಿ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಲಾಯಿತು. ಅನ್ನ, ಅಕ್ಷರ ಮತ್ತು ಆಶ್ರಯ ಎಂಬ ತ್ರಿವಿಧ ದಾಸೋಹದ ಮೂಲಕ ಲಕ್ಷಾಂತರ ಜನರ ಬದುಕಿಗೆ ಬೆಳಕು ನೀಡಿದ ಮಹನೀಯರು ಶಿವಕುಮಾರ ಸ್ವಾಮೀಜಿ. ಸೇವೆಯ ಜೀವನದ ಧರ್ಮ ಎಂಬ ಸಂದೇಶವನ್ನು ತಮ್ಮ ಜೀವನದ ಮೂಲಕವೇ ತೋರಿಸಿದ ಮಹಾತ್ಮರು ಅವರು ಎಂದು ಸಮಾಜದ ಮುಖಂಡರು ಸ್ಮರಿಸಿದರು. ಈ ಶುಭ ಸಂದರ್ಭದಲ್ಲಿ ಸಕಲೇಶಪುರ ತಾಲೂಕಿನ ರೈತ ಮುಖಂಡದ ಪ್ರತಿಭಾವಂತ ಯುವಕ ಜಿಎಸ್ ಮನೋಜ್ ಅವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ 389ನೇ ರ್ಯಾಂಕ್ ಪಡೆದ ಹಿನ್ನೆಲೆಯಲ್ಲಿ ಅವರನ್ನ ಸಮಾಜದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಜೊತೆಗೆ ರೋಟರಿ, ಕಿವುಡ ಮತ್ತು ಮೂಗರ ಶಾಲೆಯ ಮಕ್ಕಳಿಗೆ ಆಹಾರ ವಿತರಣೆ ಮಾಡುವ ಮೂಲಕ ಸೇವಾ ಮನೋಭಾವ ವ್ಯಕ್ತಪಡಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮನೋಜ್ ಅವರು, ನನ್ನ ಈ ಸಾಧನೆಗೆ ನನ್ನ ತಾಯಿಯೇ ದೊಡ್ಡ ಪ್ರೇರಣೆ. ಅವರ ಕಷ್ಟಪಟ್ಟು ಮಾಡಿದ ಜೀವನ ಹೋರಾಟವೇ ನನಗೆ ಸ್ಫೂರ್ತಿಯಾಯಿತು. ಗುರಿ ಸ್ಪಷ್ಟವಾಗಿದ್ದರೆ ಪರಿಸ್ಥಿತಿ ಯಾವುದೂ ಅಡ್ಡಿಯಾಗುವುದಿಲ್ಲ. ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರಯತ್ನ ಇದ್ದರೆ ಯಶಸ್ಸು ನಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಎಂದು ಹೇಳಿದರು. ಬಟ್ ಆದರೆ ನನಗೆ ಇಬ್ಬರು ಸ್ಫೂರ್ತಿಗಳಿದ್ದಾರೆ ಈ ವಿಷಯದಲ್ಲಿ. ಒಂದು ನನ್ನ ತಾಯಿ, ಅಂದರೆ ನನ್ನ ಚಿಕ್ಕ ಕೇವಲ 4-5 ವಯಸ್ಸಿದ್ದಾನೆ ನನ್ನನ್ನು ಒಬ್ಬ IAS ಅಧಿಕಾರಿ ಮಾಡಬೇಕು ಅಂತ ಕನಸ್ಕೊಂಡು ಅಮ್ಮನ್ನ ಅರ್ಧಗೂಡಿಗೆ ಎಲ್ಲ ಕಳಿಸಿ ಓದಿಸಿ, ಅಂದರೆ ಕೇವಲ 4 ವಯಸ್ಸಲ್ಲಿ ಒಬ್ಬ ಮಗನ ದೂರ ಕಳಿಸಿ ಓದಿಸ್ಬೇಕು ಅಂದರೆ ಆ ಸ್ಯಾಕ್ರಿಫೈಸ್ ಇದೆಯಲ್ಲ, ಆ ಸ್ಯಾಕ್ರಿಫೈಸ್ ಇಂದಲೇ ಇವತ್ತು ಇಲ್ಲಿರೋದು ನಾನು. ಸೊ ಅದಾದಮೇಲೆ ನಾನು ನನ್ನ ಸ್ವಂತ ಮಾವನವರು ತುಮಕೂರು ಮಠದಲ್ಲಿ ಓದ್ದವರು. ಆ ಮಠದಲ್ಲಿ ಅಂದರೆ ಅವರು ನನಗೆ ಹೇಳ್ತಾ ಇದ್ದ ಕಥೆಗಳು ಅವರಿಗೆ ಅಂದರೆ ಸಿಕ್ಕಂಥ ಒಂದು ಇನ್ಸ್ಪಿರೇಷನ್ ಇರ್ಬೋದಲ್ವಾ. ಅಂದರೆ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಒಂದು ಕುಲ ಭೇದ ಅಂತ ನೋಡ್ದಲೆ, ಜಾತಿ ನೋಡ್ದಲೆ, ಒಂದು ರಿಲಿಜಿಯನ್ ನೋಡ್ದಲೆ ಎಲ್ಲರಿಗೂ ಎಜುಕೇಶನ್ ಕೊಡ್ತಾರೆ. ಅಂದರೆ ಪ್ರತಿ ಮಕ್ಕಳಲ್ಲೂ ಕೂಡ ಒಂದು ಟ್ಯಾಲೆಂಟ್ ಇರುತ್ತೆ. ಈ
ಸಂದರ್ಭದಲ್ಲಿ ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷರಾದ ಧರ್ಮಣ್ಣ, ಉಪಾಧ್ಯಕ್ಷರಾದ ಗಗನ್, ಕಾರ್ಯದರ್ಶಿ ಡಲ್ಲಿ ಆರ್ ಮಂಜುನಾಥ್, ಯುವ ಸೇನೆಯ ಅಧ್ಯಕ್ಷ ಸ್ವಾಮಿ, ಉಪಾಧ್ಯಕ್ಷ ಕುಮಾರಸ್ವಾಮಿ ಹಾಗೂ ಸಮಾಜದ ಮುಖಂಡರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಏಪ್ರಿಲ್ 3ರಂದು ಅಂತಾರಾಷ್ಟ್ರೀಯ ಮಟ್ಟದ ಫ್ಯೂಚರ್ ಲಿಟಲ್ ಎಂಬ ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಕಾರ್ಮಿಕ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎಚ್.ಪಿ. ಮದನಗೌಡ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದ ಕಾಳಿಕಾಂಬ ರಸ್ತೆಯಲ್ಲಿರುವ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಏಪ್ರಿಲ್ 3ರಂದು ಸಂಜೆ 5 ಗಂಟೆಗೆ ಅಂತಾರಾಷ್ಟ್ರೀಯ ಮಟ್ಟದ ಫ್ಯೂಚರ್ ಲಿಟಲ್ ಎಂಬ ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶ್ರೀಲಂಕಾ ದೇಶದಿಂದ ಸುಮಾರು 20ಕ್ಕೂ ಅಧಿಕ ಮಂದಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವು ಪಟ್ಟಣದ ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲಾ ಆವರಣದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಹೊರದೇಶಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ. ಆಯಾ ದೇಶಗಳ ಸಾಂಸ್ಕೃತಿಕತೆ, ಪರಂಪರೆ ಮತ್ತು ಏಕತೆ ಹಾಗೂ ಜನಪದ ನುಡಿ ಇವುಗಳನ್ನು ಪ್ರದರ್ಶನ ಮಾಡುವುದು ಮತ್ತು ನಮ್ಮ ದೇಶದ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ವೀಕ್ಷಣೆ ಮಾಡುವುದು ಮೂಲ ಉದ್ದೇಶವಾಗಿದೆ. ಹಾಗೂ ಇಂತಹ ಕಾರ್ಯಕ್ರಮಗಳನ್ನು ಇದೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾಗಿದೆ ಎಂದರು. ಏಷ್ಯನ್ ಮೀಡಿಯಾ ಕಲ್ಚರಲ್ ಅಸೋಸಿಯೇಷನ್ ಅಂತೇಳಿ ಒಂದು ಪತ್ರಕರ್ತರ ಸಂಘಟನೆ ಜೊತೆಗೆ ನಮ್ಮ ಒಡನಾಟ ಭಾಳ ವರ್ಷಗಳಿಂದ 20 ವರ್ಷಗಳಿಂದ ಇದೆ. ಅದರ ಜೊತೆಗೆ ಒಂದು ಫ್ಯೂಚರ್ ಲೀಡರ್ ಅಂತೇಳಿ ಒಂದು ಸಂಸ್ಥೆ, ಶ್ರೀಲಂಕಾದ ಒಂದು ಸಂಸ್ಥೆ ಫ್ಯೂಚರ್ ಲೀಡರ್ ಅಂತೇಳಿ, ಆ ಸಂಸ್ಥೆಯ ಆಶ್ರಯದಲ್ಲಿ ಮೊದಲ ಬಾರಿಗೆ ಅದು ಶ್ರೀಲಂಕಾ ಮತ್ತು ಭಾರತದ ನಡುವೆ, ಅಂದರೆ ಇದು ಸರ್ಕಾರೇತರ ಸಂಸ್ಥೆಯ ಆಶ್ರಯದಲ್ಲಿರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಭಾರತದಿಂದ ಆರಂಭ ಮಾಡಬೇಕು ಅಂತ ಹೊರಟ ಕಾರ್ಯಕ್ರಮಕ್ಕೆ ಮೊದಲು ಬೇಡಿಕೆ ಆಗ್ತಿರೋದು ಚನ್ನರಾಯಪಟ್ಟಣ. ಫ್ಯೂಚರ್ ಲೀಡರ್, ಶ್ರೀಲಂಕಾದ ಸಂಸ್ಥೆ ಮತ್ತು ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸಿ ಚನ್ನರಾಯಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ. ಕಾರ್ಯಕ್ರಮದ ರೂಪುರೇಷೆ ಹೇಗೆ ಅಂತ ಹೇಳಿದ್ರೆ, ಇದು ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ ಅಂತ. ಇದೇ ಸಂದರ್ಭದಲ್ಲಿ ಅಕ್ಷರ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಅನಿಲ್ ಕುಮಾರ್ ಎಂಆರ್, ಖಜಾಂಚಿ ಚೇತನ್ ಬಾಬು, ಪ್ರಾಂಶುಪಾಲ ಸುನಿಲ್ ಮುಂತಾದವರು ಹಾಜರಿದ್ದರು. ದೇವಸ್ಥಾನಗಳ ತವರೂರಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ ಮೇಳವು ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿದ್ದು, ಹಿಂದೂ ಧರ್ಮದವರಿಗೆ ಮನೋರಂಜನೆ ಜೊತೆಗೆ ಧಾರ್ಮಿಕ ಬೋಧನೆ ನೀಡುತ್ತಿದೆ ಎಂದು ಶ್ರೀ ಕಟೀಲು ಕ್ಷೇತ್ರದ ಪ್ರಧಾನ ಅರ್ಚಕ ಲಕ್ಷ್ಮೀನಾರಾಯಣ ಅರಸನ್ ಹೇಳಿದರು. ಬೇಲೂರು ತಾಲೂಕು ಅರಹಳ್ಳಿ ಹೋಬಳಿಯ ಉತ್ತುಳಲು ಗ್ರಾಮದಲ್ಲಿರುವ ಶ್ರೀ ಅಮೃತೇಶ್ವರ ದೇವಸ್ಥಾನದ ಆವರಣದಲ್ಲಿ ಕಾರ್ತಿ ಸೇವಾ ಸಮಿತಿಯ ಅಧ್ಯಕ್ಷ ಇಂದಿರಾ ಶಿವಾನಂದ್ ನೇತೃತ್ವದಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಭಕ್ತಾದಿಗಳಿಗೆ ಧಾರ್ಮಿಕ ಬೋಧನೆ ನೀಡಿದ ಅವರು, ದುರ್ಗಾ ಪರಮೇಶ್ವರಿಗೆ ಯಕ್ಷಗಾನ ಸೇವೆಯು ಅಚ್ಚುಮೆಚ್ಚು. ಆರಂಭದಲ್ಲಿದ್ದಂತಹ ಒಂದು ಮೇಳ ಇಂದು 7 ಮೇಳಗಳಾಗಿ ಮಾರ್ಪಟ್ಟಿದೆ. ನಮಗೆ ಕಷ್ಟಗಳು ಬಂದಾಗ ಮನಸ್ಸಿನಲ್ಲಿ ನಮಗಿಷ್ಟವಾದ ದೇವರನ್ನ ಕುರಿತು ಪ್ರಾರ್ಥಿಸಿದರೆ ಅರ್ಧ ಭಾರ ಕಡಿಮೆಯಾದಂತೆ ಭಾಸವಾಗುತ್ತದೆ. ನಾವು ದೇವರನ್ನ ಗಟ್ಟಿಯಾಗಿ ಹಿಡಿದುಕೊಂಡಾಗ ದೇವರು ಸಹ ನಮ್ಮನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ ಎಂದರು. ಯಾಕಂದ್ರೆ ದೇವರಿಗಳಿಗೆಲ್ಲ ಪ್ರೀತಿ ಆಗಿರ್ಬೋದು, ಅದರಲ್ಲಿಯೂ ವಿಶೇಷವಾಗಿ ಕಟೀಲಿನಲ್ಲಿ ಮಹಾದೇವಿಗೆ ಬಹಳಷ್ಟು ಪ್ರೀತಿ. ಯಾಕಂತ ಹೇಳಿದ್ರೆ ನಮಗೂ ಅದು ಅಕ್ಕಿ ಅಂತ ಕೇಳಲಿಕ್ಕೆ ಬಹಳ ಕಷ್ಟ. ಆದರೆ ನಮ್ಮ ಬಹಳಷ್ಟು 40 ಇಸ್ವಿಯಲ್ಲಿ ಬಹಳಷ್ಟು ದೊಡ್ಡ ನೆರೆ ಬಂದು ಇಡೀ ದೇವಸ್ಥಾನ ನೆರೆ ನೀರಲ್ಲಿ ಕುಚ್ಚಿ ಹೋಗುವಂತಹ ಸಂದರ್ಭದಲ್ಲಿ ನಮ್ಮ ತೀರ್ಥರೊಬ್ಬರು ದೇವರು ಹೋದ್ರೆ ತಾನು ಹೋಗ್ತೇನೆ ಅಂತೇಳಿ ದೇವರನ್ನು ಗಟ್ಟಿ ಹಿಡ್ಕೊಂಡು ದೇವರನ್ನು ಕೂತು ಹಿಡಿದಿದ್ದ ಸಮಯದಲ್ಲಿ ದೇವಸ್ಥಾನ ಭಾಗವಾಗಿ ಇಬ್ಬಾಗವಾಗಿ ನೀರಲ್ಲಿ ಕುಚ್ಚಿ ಹೋಯಿತು. ಆ ಸಂದರ್ಭದಲ್ಲಿ ದೇವರದ ಮಾಳಿಗೆ ಮೇಲಿದ್ದಂತಹ ದೇವರ ಆಟದ ಯಕ್ಷಗಾನದ ಬೆಟ್ಟಿಗೆ ನೀರಿನಲ್ಲಿ ಸುಳಿಗಿ ಸಿಕ್ಕಿ ಬಂದು ದೇವರ ಧ್ವಜಸ್ತಂಭದ ಮಂದಿ ಹತ್ತಿರ ಬಂದು. ಕಾರ್ಯಕ್ರಮದಲ್ಲಿ ಕಾರ್ತಿ ಸೇವಾ ಸಮಿತಿಯ ಅಧ್ಯಕ್ಷ ಇಂದಿರಾ ಶಿವಾನಂದ್, ಶಾಸಕ ಹುಲಳಿ ಸುರೇಶ್, ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಹಾಗೂ ಎಲ್ಲ ಪದಾಧಿಕಾರಿಗಳು, ಗ್ರಾಮಸ್ಥರು ಹಾಜರಿದ್ದರು. ಜನಗಣತಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಎಂದು ಶಾಸಕ ಎ ಮಂಜು ಅರ್ಕಲ್ಗೂಡು ತಾಲೂಕಿನ ಜನತೆಯಲ್ಲಿ ಮನವಿ ಮಾಡಿದರು. ಬುಧವಾರ ಮಾಧ್ಯಮದವರ ಜೊತೆ ಮಾತನಾಡಿದ ಶಾಸಕರು, ಭಾರತೀಯ ಜನಗಣತಿ 2026-27 ಆದರಣೀಯ ಸಾರ್ವಜನಿಕರೆಲ್ಲರೂ ಜನಗಣತಿ 2027 ನಮ್ಮ ರಾಜ್ಯ ಮತ್ತು ದೇಶದ ಭವಿಷ್ಯ ರೂಪಿಸುವ ಮಹತ್ವದ ಕಾರ್ಯವಾಗಿದೆ. ಇದರ ದೃಷ್ಟಿಯಿಂದ ಅಧಿಕಾರಿಗಳು ನಿಮ್ಮ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಆರೋಗ್ಯ, ಶಿಕ್ಷಣ, ಉದ್ಯೋಗ ಮತ್ತು ಮೂಲಭೂತ ಸೌಲಭ್ಯಗಳ ಸಂಗ್ರಹಣೆಗೆ ಸಹಕಾರ ನೀಡಬೇಕು. ಜನಗಣತಿ 2027 ಅಂಗವಾಗಿ ನಾವೆಲ್ಲರೂ ಭಾಗವಹಿಸಬೇಕು. ಇದರ ಜೊತೆಗೆ ನಿಮ್ಮ ಭಾಗದ ಅಧಿಕಾರಿಗಳು ಭೇಟಿ ನೀಡುವಾಗ ಸರಿಯಾದ ಮಾಹಿತಿ ನೀಡುವುದು ನಿಮ್ಮ ಕರ್ತವ್ಯವಾಗಿದೆ. ಇನ್ನು ನಿಮಗೆ ಯಾವುದೇ ಮಾಹಿತಿ ಅಥವಾ ಸಹಾಯ ಅಗತ್ಯವಿದ್ದರೆ ಸಂಬಂಧಿತ ಅಧಿಕಾರಿಗಳನ್ನು ಸಂಪರ್ಕಿಸಿ. 2026 ಏಪ್ರಿಲ್ 16ರಿಂದ ಮೇ 16ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಗಣತಿ ಕಾರ್ಯ ನಡೆಯಲಿದೆ. ಈ ಗಣತಿಯಲ್ಲಿ ಯಾರು ಬಿಟ್ಟು ಹೋಗದಂತೆ ನಿಮ್ಮ ಸಹಕಾರ ಅಗತ್ಯವಿದೆ. ಆದ್ದರಿಂದ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ. ಜನಗಣತಿ 2027 ಯಶಸ್ವಿಗೊಳಿಸಲು ಸಹಕರಿಸಿ ಎಂದರು.
ಪ್ರತಿಯೊಬ್ಬರು ತಾಲೂಕಿನಲ್ಲಿ ಇದನ್ನ ಮಾಡ್ಕೋಬೇಕು. ಯುವಕರು ಗೊತ್ತಿರ್ತಕ್ಕಂಥವ್ರು ನಿಮ್ಮ ಊರಿನಲ್ಲಿ ಎಲ್ಲರಿಗೂ ಹೇಳಿ ಅತಿ ಹೆಚ್ಚು ಒಂದು 60-70% ಒಂದು ಕಂಪ್ಯೂಟರ್ ಇದು ಮೊಬೈಲಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡಿ ಅದಾದ್ಮೇಲೆ 16ನೇ ತಾರೀಕು ಮೇಲೆ ಮನೆಗೆ ಬಂದು ಅವ್ರು ಮಾಡ್ತಾರೆ. ನಿಮ್ದು ಆಗಿದ್ರೆ ಅದಾದ್ಮೇಲೆ ತಿರ್ಗಿ ಅದ್ರಲ್ಲಿ ತೋರ್ಸಲ್ಲ, ನಿಮ್ದು ಹಾಗೆ ಹೋಗಿದೆ ಅಂತ ಹೇಳ್ತಾರೆ. ಆಗದೇ ಇರೋರು ಯಾರು ಇದ್ರೆ ಅವ್ರನ್ನ ಒಂದು 20-30 ಪಾಯಿಂಟ್ಸ್ಗಳು ಇರ್ತದೆ, ಅದನ್ನ ಗುರುತು ಮಾಡಿಕೊಂಡು ನಿಮ್ಮ ಮುಂದೆಲ್ಲೇ ಅವರನ್ನ ಇದನ್ನ. ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ಸಾರ್ವಜನಿಕರು ಸ್ವಯಂ ಪ್ರೇರಿತ ಜನಗಣತಿಯನ್ನ ತಾವೇ ಆನ್ಲೈನ್ ಮೂಲಕ ಮಾಹಿತಿಯನ್ನ ಸಲ್ಲಿಸಬಹುದು ಎಂದು ತಾಲೂಕು ದಂಡಾಧಿಕಾರಿ ಶಂಕರಪ್ಪ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ಜನಗಣತಿ ಸಮೀಕ್ಷೆಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ಸಾರ್ವಜನಿಕರು ಸ್ವಯಂ ಪ್ರೇರಿತ ಜನಗಣತಿಯನ್ನ ತಾವೇ ಆನ್ಲೈನ್ ಮೂಲಕ ಮಾಹಿತಿಯನ್ನು ಸಲ್ಲಿಸಬಹುದು. ನಂತರ ಏಪ್ರಿಲ್ 16ರಿಂದ ಮೇ 15ರವರೆಗೆ ಸಾರ್ವಜನಿಕರ ಮನೆಯ ಬಾಗಿಲಿಗೆ ಬಂದು ಜನಗಣತಿದಾರರು ಗಣತಿಯ ಕಾರ್ಯವನ್ನು ನಡೆಸಲಾಗುವುದು. ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಮನೆಯ ಬಾಗಿಲಿಗೆ ಬಂದಂತಹ ಗಣತಿದಾರರಿಗೆ ಮಾಹಿತಿಯನ್ನು ನೀಡಿ ಸಹಕರಿಸಬೇಕು. ಸುಮಾರು 34 ಮಾದರಿಯ ಮಾಹಿತಿಯನ್ನ ಕೋರಿದ್ದು, ಕೋರಿಕೆಯ ಮಾಹಿತಿಗೆ ಸರಿಯಾದ ಮಾಹಿತಿಯನ್ನ ಗಣತಿದಾರರಿಗೆ ನೀಡಿ ಸಹಕರಿಸಬೇಕು. ಈಗಾಗಲೇ ಜನಗಣತಿ ಮಾಡುವಂತಹ ಸಿಬ್ಬಂದಿಗಳಿಗೆ ತಾವೇ ಜನಗಣತಿ ಮಾಡಿಕೊಳ್ಳಲು ತರಬೇತಿಯನ್ನು ಸಹ ನೀಡಲಾಗಿದ್ದು, ಇದರನ್ವಯ ತಾವೇ ಸ್ವಯಂ ಪ್ರೇರಿತವಾಗಿ ಸಿಬ್ಬಂದಿಗಳು ಜನಗಣತಿಯನ್ನು ಮಾಡಿಕೊಳ್ಳಬಹುದಾಗಿದೆ. ಒಟ್ಟಾರೆ ತಾಲೂಕಿನಲ್ಲಿ 630 ಬ್ಲಾಕ್ಗಳಾಗಿ ಮಾಡಿದ್ದು, ಈ ಬ್ಲಾಕ್ಗಳಿಗೆ ಒಟ್ಟು 470 ಜನ ಜನಗಣತಿ ಕಾರ್ಯವನ್ನು ನಿರ್ವಹಣೆ ಮಾಡಲು ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಹಾಗೂ 95 ಜನ ವ್ಯವಸ್ಥಾಪಕರನ್ನ ಕೂಡ ನೇಮಕಾತಿ ಪ್ರಕ್ರಿಯೆಯು ಕೂಡ ನೇಮಕಾತಿ ಮಾಡಲಾಗಿದೆ ಎಂದರು. 470 ಜನ ಡೆಪ್ಯೂಟ್ ಮಾಡಿದ್ದೀವಿ. ಅದರಾಗ 95 ಜನ ಸೂಪರ್ವೈಸರ್ ಅಂತ ನೇಮಕ ಮಾಡಿದ್ದೀವಿ ಅವ್ರಿಗೆ ಎನ್ರೋಲ್ಮೆಂಟ್ ಮೇಲೆ. ಸೊ ಇವತ್ತಿಂದ ಏನು ಸೆಲ್ಫ್ ಜನಗಣತಿ ಏನು ಸ್ಟಾರ್ಟ್ ಆಗ್ತಿದೆ ಅದನ್ನು ಸಾರ್ವಜನಿಕರ ತಮ್ಮ ಗಣತಿಯನ್ನು ತಾವೇ ಮಾಡ್ಕೋಬಹುದು. ಜೊತೆಗೆ ಇವತ್ತಿಂದ ನಾವು ನಮ್ಮ ಅಧಿಕಾರಿಗಳು ಮತ್ತು ಏನು ಸಿಬ್ಬಂದಿಗಳು ಏನದಾರಲ್ಲ ಅವರು ಕಡ್ಡಾಯವಾಗಿ ತಮ್ಮ ಗಣತಿನ ಅವರೇ ಮಾಡ್ಕೊಳಕ್ಕೆ ನಾವು ಇವತ್ತಿಂದ ಅವರಿಗೆ ಅವಕಾಶ ಮಾಡಿಕೊಡ್ತೇವೆ. ಅದನ್ನು ನಾವು ಕಡ್ಡಾಯವಾಗಿ ನಾವು ಮಾಡಿಕೊಳ್ತೇವೆ. ಅದಾದ ನಂತರ ಅದನ್ನು ನೋಡ್ಕೊಂಡು ಮುಂದೆ ಏಪ್ರಿಲ್ 15ರಿಂದ ಮೇ 15 ತನಕ ಮನೆ ಗಣತಿ ಸ್ಟಾರ್ಟ್ ಆಗುತ್ತೆ ಫಸ್ಟ್. ಅದಾದಮೇಲೆ ಫೆಬ್ರವರಿ 27 ನೆಕ್ಸ್ಟ್ ಇಯರಿಂದ ಜನಗಣತಿಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಸೊ ಇದನ್ನ ಎಲ್ಲರೂ. ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಚುನಾವಣಾಧಿಕಾರಿ ಅನಿಲ್ ಕುಮಾರ್ ಮುಂತಾದವರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಸಾಗಸಂದ್ರ ಬಳಿ ಕಾರು ಅಪಘಾತ. ಕಾರಿನಲ್ಲಿ ಇದ್ದ ಅಳಿಲಘಟ್ಟ ಗ್ರಾಮ ಪಂಚಾಯಿತಿ ಪಿಡಿಒ ಸಿದ್ದರಾಮಣ್ಣ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಿಟ್ಟೂರು ಕಡೆಯಿಂದ ಅಳಿಲಘಟ್ಟಕ್ಕೆ ಬರುತ್ತಿರುವಾಗ ಸಾಗಸಂದ್ರದ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿ ಹೊಡೆದಿದೆ. ಕಾರಿನಲ್ಲಿದ್ದ ಸಿದ್ದರಾಮಣ್ಣ ಪರಾರಿಯಾಗಿದ್ದಾರೆ. ರಸ್ತೆ ಪಕ್ಕದಲ್ಲಿ ಪಲ್ಟಿ ಹೊಡೆದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪ್ರತಿದಿನ ಕಾರಿನಲ್ಲಿ ಬರುತ್ತಿದ್ರು, ಆದರೆ ಓವರ್ಟೇಕ್ ಮಾಡೋಕೆ ಹೋಗಿ ಈಗ ಅವಘಡ ಸಂಭವಿಸಿದೆ. ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಕಾರಿನಲ್ಲಿದ್ದ ಪಿಡಿಒ ಸಿದ್ದರಾಮಣ್ಣ 55 ವರ್ಷದ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ತಕ್ಷಣ ಎಂಎನ್ ಕೋಟೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಸ್ತೆ ತಿರುವಿನಲ್ಲಿ ಪದೇ ಅಪಘಾತಗಳಾಗುತ್ತಿದ್ದು, ತಕ್ಷಣ ಇಲಾಖೆಯವರು ಹಂಪ್ಸ್ಗಳನ್ನು ಹಾಕಬೇಕು. ಇದರಿಂದ ಅಪಘಾತಗಳನ್ನು ತಪ್ಪಿಸಬಹುದು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿಮ್ಹಾನ್ಸ್ ಸಹಯೋಗದಲ್ಲಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚುತ್ತಿರುವ ಅತಿಯಾದ ಹಾಗೂ ಅಸುರಕ್ಷಿತ ಡಿಜಿಟಲ್ ತಂತ್ರಜ್ಞಾನ ಬಳಕೆಯನ್ನು ನಿಯಂತ್ರಿಸಲು ಸಮಗ್ರ ನೀತಿಯನ್ನು ಪ್ರಸ್ತಾಪಿಸಲಾಗಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು ಪ್ರತಿ 4 ಮಕ್ಕಳಲ್ಲಿ ಒಬ್ಬರಿಗೆ ಹೆಚ್ಚಾದ ಇಂಟರ್ನೆಟ್ ಬಳಕೆಯ ಸಮಸ್ಯೆಗಳ ಲಕ್ಷಣಗಳು ಕಾಣಿಸುತ್ತಿರುವುದರಿಂದ ಈ ನೀತಿಯಲ್ಲಿ ಹೆಚ್ಚು ಸಮಯದ ಸ್ಕ್ರೀನ್ ಬಳಕೆಯಿಂದ ಉಂಟಾಗುವ ಮಾನಸಿಕ ಆರೋಗ್ಯ ಸಮಸ್ಯೆಗಳಾದ ಆತಂಕ, ನಿದ್ರೆ ಸಮಸ್ಯೆ, ಕಡಿಮೆ ಶೈಕ್ಷಣಿಕ ಕಾರ್ಯಕ್ಷಮತೆ ಮತ್ತು ಸಾಮಾಜಿಕ ಪ್ರತ್ಯೇಕತೆ ಇತ್ಯಾದಿ ಸಮಸ್ಯೆಗಳನ್ನು ಗುರುತಿಸಲಾಗಿದೆ. ಇದಲ್ಲದೆ ಜಾಲತಾಣಗಳ ಮುಖೇನ ಹೆಚ್ಚುತ್ತಿರುವ ಆನ್ಲೈನ್ ಕಿರುಕುಳ, ಮೋಸ ಮತ್ತು ಆನ್ಲೈನ್ ದುರುಪಯೋಗ ಸೇರಿದಂತೆ ಸೈಬರ್ ಅಪಾಯಗಳನ್ನು ಪ್ರಮುಖವಾಗಿ ಸೂಚಿಸುತ್ತದೆ. ವಿದ್ಯಾರ್ಥಿಗಳಲ್ಲಿ ಜವಾಬ್ದಾರಿಯುತ ತಂತ್ರಜ್ಞಾನ ಬಳಕೆ, ಭಾವನಾತ್ಮಕ ಕಾರ್ಯ ಹಾಗೂ ತಂತ್ರಜ್ಞಾನ ತಿಳುವಳಿಕೆಯನ್ನು ಶಾಲಾ ಆಧಾರಿತ ವ್ಯವಸ್ಥೆಯ ಮೂಲಕ ಉತ್ತೇಜಿಸಲಾಗುವುದು ಎಂದರು. ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದು. ಅಕ್ಟೋಬರ್ 16ನೇ ತಾರೀಕು ಒಂದು ಸಭೆಯನ್ನೇ ಮಾಡಿದ್ದು ನಾನು ಅದರಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ನಮ್ಮ ನಿಮ್ಹಾನ್ಸ್ ನಿರ್ದೇಶಕರು ಮತ್ತು ಎಲ್ಲ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ನಿಮ್ಹಾನ್ಸಿನ ಮನೋತಜ್ಞರು ಮತ್ತು ಬೇರೆ ಖಾಸಗಿ ವಿಶ್ವವಿದ್ಯಾಲಯಗಳಿಂದ ಮತ್ತು ಕಾಲೇಜ್ಗಳಿಂದ ಕೆಲವು ಪ್ರತಿನಿಧಿಗಳು ಮತ್ತು ಕೇಂದ್ರೀಯ ವಿದ್ಯಾಲಯದ ಪ್ರತಿನಿಧಿಗಳು ಹಾಗೆ ಗುಬ್ಬಿ ತಾಲೂಕಿನ ಬೊಮ್ಮರಸನಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಬಸವೇಶ್ವರ ಸ್ವಾಮಿಯ ಮಹಾರಥೋತ್ಸವ ಸಾವಿರಾರು ಭಕ್ತರ ನಡುವೆ ವೈಭವದಿಂದ ನಡೆಯಿತು. ರಥೋತ್ಸವದ ಪ್ರಯುಕ್ತ ಬೆಳಗ್ಗೆ ದೇವಾಲಯದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಬಸವೇಶ್ವರ ಸ್ವಾಮಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಹೂವಿನ ಅಲಂಕಾರ ಮಾಡಲಾಯಿತು. ಮಧ್ಯಾಹ್ನ ಮಹಾರಥೋತ್ಸವಕ್ಕೆ
ಕುರಿಸುತ್ತಿದ್ದಂತೆ ನೆರೆದಿದ್ದ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ರಥೋತ್ಸವದಲ್ಲಿ ಭಕ್ತರು ನಾ ಮುಂದು ತಾ ಮುಂದು ಎಂದು ರಥವನ್ನ ಎಳೆಯುತ್ತಿದ್ದುದು ಸಾಮಾನ್ಯವಾಗಿ ಕಂಡುಬಂದಿತು. ರಥೋತ್ಸವಕ್ಕೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿ ರಥಕ್ಕೆ ಬಾಳೆಹಣ್ಣು ನಮನ ಎಸೆದು ಭಕ್ತಿ ಸಮರ್ಪಿಸಿದರು. ಸುಡು ಬಿಸಿಲು ಲೆಕ್ಕಿಸದೆ ರಥೋತ್ಸವದಲ್ಲಿ ಪಾಲ್ಗೊಂಡು ಜೈ ಘೋಷಣೆ ಕೂಗುತ್ತಾ ರಥವನ್ನ ಎಳೆದರು. ರಥೋತ್ಸವದಲ್ಲಿ ಲಿಂಗದ ವೀರರ ಕುಣಿತ, ನಂದಿಧ್ವಜ ಹಾಗೂ ಬಾಣ ಬಿರುಸುಗಳೊಂದಿಗೆ ವೈಭವದಿಂದ ನಡೆಯಿತು. ಭಕ್ತಾದಿಗಳಿಗೆ ಪಾನಕ, ಫಲಹಾರ, ಮಜ್ಜಿಗೆಯನ್ನು ವಿತರಿಸಲಾಯಿತು. ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಭಕ್ತ ಸಮೂಹ ಭಾಗವಹಿಸಿ ಹಣ್ಣುಕಾಯಿ ಪೂಜೆ ಮಾಡಿಸಿ ದೇವರ ಕೃಪೆಗೆ ಪಾತ್ರರಾದರು. ಯಾವುದೋ ಅಹಿತಕರ ಘಟನೆ ನಡೆಯದಂತೆ ದೇವಾಲಯ ಸಮಿತಿ ಸಕಲ ಸಿದ್ಧತೆಯನ್ನ ಕೈಗೊಳ್ಳಲಾಗಿತ್ತು. ಭಕ್ತಾದಿಗಳಿಗೆ ಮಹಾದಾಸೋಹ ಏರ್ಪಡಿಸಲಾಗಿತ್ತು. ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು ಗ್ರಾಮದ ಆದಿಜಾಂಬವ ಬೀದಿಯಲ್ಲಿ 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ಬಳಿಕ ಶಾಸಕರು ಮಾತನಾಡಿ, ನಮ್ಮ ಕ್ಷೇತ್ರದಲ್ಲಿ ಕಾಮಗಾರಿಗಳ ಭೂಮಿ ಪೂಜೆ ನಡೆಯುತ್ತಿರುವುದರಿಂದ ವಿರೋಧ ಪಕ್ಷದವರು ನನ್ನ ಕೆಲಸದ ಬಗ್ಗೆ ಆಶ್ಚರ್ಯ ಮಾಡಿಕೊಳ್ಳುತ್ತಿದ್ದಾರೆ. 2023ರಲ್ಲಿ ಕ್ಷೇತ್ರದ ಜನತೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಅಧಿಕ ಬಹುಮತಗಳನ್ನು ಕೊಟ್ಟು ನಾನು ಶಾಸಕನಾಗಿ ಆಯ್ಕೆಯಾದ ಮೇಲೆ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರಿಗೂ ಸಾಮಾಜಿಕ ನ್ಯಾಯ ಕೊಡಿಸಬೇಕು ಎಂಬ ಕಾರಣದಿಂದ ಎಲ್ಲ ಸಮುದಾಯದ ಬೀದಿಗಳಿಗೂ ಅನುದಾನಗಳನ್ನು ಹಾಕಿಕೊಟ್ಟಿದ್ದೇನೆ. ಎಲ್ಲ ವರ್ಗದ ಸಮುದಾಯ ಭವನಗಳ ನಿರ್ಮಾಣ ಹಾಗೂ ಮುಂದುವರೆದ ಕಾಮಗಾರಿಗಳಿಗೂ ಅನುದಾನವನ್ನು ಕೊಡಲಾಗಿದೆ. ಯಳಂದೂರಿನಲ್ಲಿ 100 ಹಾಸಿಗೆಯ ಆಸ್ಪತ್ರೆ ಈಗಾಗಲೇ ಕಾಮಗಾರಿ ಮುಕ್ತಾಯ ಹಂತದಲ್ಲಿದೆ. ಕ್ಷೇತ್ರದ ಜನತೆಗೆ ಕೊಟ್ಟ ಮಾತಿನಂತೆ ಎಲ್ಲಾ ಧರ್ಮದ ಎಲ್ಲ ವರ್ಗದ ಜನರನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಾನು ಕಂಕಣಬದ್ಧನಾಗಿದ್ದೇನೆ ಎಂದು ತಿಳಿಸಿದರು. ಹಳೆ ರಸ್ತೆ ರೀಸೆಂಟ್ ಆಗಿರ್ತಕ್ಕಂಥ ಮತ್ತು ವಿಶೇಷವಾಗಿ ಇವತ್ತು ಬಹುತೇಕ ಜನ ಮಾತಾಡ್ಕೊಳ್ತಕ್ಕಂಥದ್ದು ಏನಪ್ಪ ಮಾತಿದ್ರೆ ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಬೀದಿನೇ ಮಾಡ್ತಾರೆ, ಇತರ ಬೀದಿಗಳನ್ನ ಅನುದಾನ ಕೊಡಲಿಕ್ಕಿಲ್ವಾ ಅಂತಕ್ಕಂಥ ಪ್ರಶ್ನೆ ನನಗೂ ಕೂಡ ಅನೇಕರು ಭಾಳ ಸಂದರ್ಭದಲ್ಲಿ ಮಾತಾಡ್ತಾರೆ. ನಾನು ಚುನಾವಣೆಯಲ್ಲಿ ಕ್ಯಾನ್ವಾಸ್ ಮಾಡೋಕ್ಕೆ ಬಂದಲ್ಲೂ ಕೂಡ ಕೆಲವು ಹೆಂಗಸಗಳೇ ಆಗ್ಬಿಟ್ಟವ್ರೆ. ಇದೆಲ್ಲ ಮನಗಂಡು ನಾನು ಎಲ್ಲ ಧರ್ಮದ ಎಲ್ಲ ವರ್ಗದ ಸಮುದಾಯದ ಜನಗಳ ಯೋಜನೆಗಳು ಬರ್ತವೆ, ಅದನ್ನೆಲ್ಲವೂ ಕೂಡ ಅದನ್ನು ಸದ್ಬಳಕೆ ಮಾಡಿಕೊಂಡು ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ. ಈಗ ತಾನೇ ನಮ್ಮ ಊರು ಗೌಡ್ರು ಬಂದವರು, ಇಲ್ಲಿ ಊರು ಗೌಡ್ರು, ನಾನೀಗ ಹೆಚ್ಚು ಕಡಿಮೆ ಎಲ್ಲರೂ ಆಶ್ಚರ್ಯ ಪಡ್ಬೋದು. ಈಗ ನಮ್ಮ ತೋಟೇಶ್ವರ ಪ್ರಾರಂಭದಲ್ಲಿ ಮಾತಾಡಿದಾಗ ಈಗ ಅನೇಕ ಸಮುದಾಯಗಳು ಅವರು ಮನವಿನೇ ಮಾಡಿಲ್ಲ ನನಗೆ. ಆದರೆ ನಮ್ಮ ತಂದೆ ಕಾಲದಿಂದ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಆ ಕುಟುಂಬದವರು ನಮ್ಮ ತಂದೆಗಿರ್ಬೋದು ನನಗಿರ್ಬೋದು ವೋಟ್ ಮಾಡಿರ್ತಕ್ಕಂಥ ಜನ, ಅದು ಅಸೆಂಬ್ಲಿ ಇರ್ಬೋದು, ಪಾರ್ಲಿಮೆಂಟ್. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್, ಮಾಜಿ ಅಧ್ಯಕ್ಷ ಕಮಲಮ್ಮ, ಸಿದ್ದಶೆಟ್ಟಿ, ಮಾಜಿ ಉಪಾಧ್ಯಕ್ಷ ದೊರೆರಾಜು, ಮಹಾದೇವಮ್ಮ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕಮಲ್ ಹಾಗೂ ಇತರರು ಹಾಜರಿದ್ದರು. ಶ್ರೀ ಉಪ್ಪಿಟ್ಟಮ್ಮ, ಸೊಪ್ಪಿಟ್ಟಮ್ಮ, ಮಾರಮ್ಮ ದೇವರುಗಳು ಸೇರಿದಂತೆ ಬೈರಾಪುರ ಗ್ರಾಮದಲ್ಲಿರುವ ದೇವಸ್ಥಾನಗಳೆಲ್ಲವನ್ನ ಜೀರ್ಣೋದ್ಧಾರಗೊಳಿಸಿ ಗ್ರಾಮದ ಜನತೆಗೆ ಪ್ರೀತಿ ಪಾತ್ರರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಾಕ್ಟರ್ ಬಿ ಮಾರಯ್ಯ ತಿಳಿಸಿದರು. ನರಸೀಪುರ ಪಟ್ಟಣದ ಬೈರಾಪುರದಲ್ಲಿ ಗ್ರಾಮ ದೇವತೆ ಹಬ್ಬ ಆಚರಣೆ ಸಂದರ್ಭದಲ್ಲಿ ಮಾತನಾಡಿ, ಬೈರಾಪುರ ಗ್ರಾಮದಲ್ಲಿರುವ 8 ದೇವಸ್ಥಾನಗಳಿಗೆ ಸಿದ್ದರಾಮಯ್ಯನವರು 90 ಲಕ್ಷ ರೂಪಾಯಿಗಳನ್ನು ನೀಡಿ ಜೀರ್ಣೋದ್ಧಾರಗೊಳಿಸಿದ್ದಾರೆ. ಬಾಕಿ ಇರುವ ದೇವಸ್ಥಾನಗಳ ಜೀರ್ಣೋದ್ಧಾರ ಕೆಲಸ ಅನುದಾನ ಬಿಡುಗಡೆಯಾದ ತಕ್ಷಣ ಮಾಡುವುದಾಗಿ ತಿಳಿಸಿ ನಮ್ಮ ಗ್ರಾಮದ ಯಜಮಾನರುಗಳು ಗ್ರಾಮದ ಅಭಿವೃದ್ಧಿಗೆ ಸಹಕರಿಸುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಉಪಾಧ್ಯಕ್ಷರಾದ ಪ್ರೇಮ, ಭೀಮರಯ್ಯ, ಯಜಮಾನರುಗಳಾದ ಚಿಕ್ಕಲಿಂಗಯ್ಯ, ಬಸವರಾಜ, ದಿವಾಕರ್ ಸೇರಿದಂತೆ ಇತರರು ಹಾಜರಿದ್ದರು. ಸಿದ್ದರಾಮಯ್ಯ ಸಾಹೇಬರವರು ಈ ಒಂದು 8 ದೇವಸ್ಥಾನಕ್ಕೆ 90 ಲಕ್ಷ ರೂಗಳನ್ನು ಕೊಟ್ಟಿದ್ದರು. ಅದನ್ನು ಈ ದೇವಸ್ಥಾನಗಳನ್ನೆಲ್ಲ ಜೀರ್ಣೋದ್ಧಾರ ನಾವು ಇವಾಗಲೇ ಮಾಡಿದ್ದೀವಿ. ಇನ್ನೂ ಬೇಕಾದಷ್ಟು ದೇವಸ್ಥಾನಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಅಮೌಂಟ್ ಬಂದ ತಕ್ಷಣ ಅದನ್ನೆಲ್ಲ ಸಂಪೂರ್ಣವಾಗಿ ಮಾಡ್ತೀವಿ. ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಈ ಬೈರಾಪುರ ಗ್ರಾಮಕ್ಕೆ ಅತಿ ಹೆಚ್ಚುವಾಗಿ ಸವಲತ್ತನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವ್ರಿಗೆ ನಾವು ಈ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಆಮೇಲೆ ನಾವು ಒಬ್ಬರೇ ಏನು ಮಾಡೋಕ್ಕಾಗಿರಲಿಲ್ಲ. ಗ್ರಾಮದ ಯಜಮಾನರು ಚಿಕ್ಕಲಿಂಗಯ್ಯನವರು, ಬಸವರಾಜು ಅವರು, ದಿವಾಕರ್ ಅವರು ಮತ್ತು ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ದ್ಯಾಂಪುರ ಗ್ರಾಮದಲ್ಲಿ ಮದ್ಯ ಮಾರಾಟ ತಡೆಯಬೇಕೆಂದು ಗ್ರಾಮದ ಮಹಿಳೆಯರು ಒತ್ತಾಯಿಸಿದ್ದಾರೆ. ಬುಧವಾರ ಗ್ರಾಮದ ಜಯಮ್ಮ, ನೋಟಗಾರ, ಇತರ ಮಹಿಳೆಯರು ಮಾಧ್ಯಮದ ಜೊತೆ ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ಗ್ರಾಮದಲ್ಲಿ ಮದ್ಯ ಮಾರಾಟ ಮಾಡುವ ಮೂಲಕ ಅನೇಕ ಕುಟುಂಬಗಳಲ್ಲಿ ಅಶಾಂತಿ ಸೃಷ್ಟಿಯಾಗಿ ನೆಮ್ಮದಿ ಹಾಳಾಗಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಗ್ರಾಮದಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಬೇಕೆಂದು ಒತ್ತಾಯಿಸಿದರು. ಜಯಮ್ಮ ನೋಟಗಾರ, ಲಲಿತಾ ನೋಟಗಾರ, ಚಂದ್ರವ್ವ ತೊಂಡಿಹಾಳ, ಎಲ್ಲವ್ವ ನೋಟಗಾರ, ರೇಣುಕಾ ಸೇರಿದಂತೆ ಇತರರು ಭಾಗವಹಿಸಿದ್ರು. ಉದ್ರಿ
ಕೊಡಂಗಿಲ್ಲ ಇನ್ನ ಉದ್ರಿ ಕೊಡ್ತಾರೆ ನಮಗೇನು ಸರ ನಮಗೇನು ನಮ್ಮ ಊರಾಗ ಒಟ್ಟ ಮಾಡಂತ ಇಲ್ಲ ನಮಗೆ ಇದನ್ನ ಕೇಳ್ತೀವಿ ನಮ್ಮ ಹೆಚ್ಚಿಗೆ ಏನಕ್ಕೆ ಕೇಳ್ತೀನಿ ಅಂತಾಗಿಲ್ಲ ಮನೆಗೇನು ಗಲಾಟೆ ಗದ್ದಲಾಗಲ್ಲ ನೋಡ್ರಿ ಆಯ್ತು ಒಂದಿನ ನೆಮ್ಮದಿ ನಮ್ಮ ಮನೆಗೆ ಎಡಕೈ ಸಮುದಾಯದ 3,000 ಓಟುಗಳು ಸಿದ್ದರಾಮಯ್ಯನವರ ತಲೆ ಇರುವ ತನಕ ಅವರಿಗಾಗಿಯೇ ಮೀಸಲಿಡುತ್ತೇವೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಾಕ್ಟರ್ ಭೀಮರಯ್ಯ ತಿಳಿಸಿದರು. ಟಿ. ನರಸೀಪುರ ಪಟ್ಟಣದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ಬೈರಾಪುರ ಜನತೆ ಹಾಗೂ ನನ್ನ ವೈಯಕ್ತಿಕ ಆಸೆ ಏನೆಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ನಲ್ಲಿ ಬೈರಾಪುರಕ್ಕೆ ಬಂದರೆ ಅದು ನಮ್ಮ ಪುಣ್ಯ. ಹಾಗಾಗಿ ಅವರು ಬೈರಾಪುರಕ್ಕೆ ಬರಬೇಕೆಂದು ಮನವಿ ಮಾಡಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಸತ್ಯಕ್ಕೆ ದೂರವಾಗಿದ್ದು, ಯತೀಂದ್ರರಂತಹ ಮೇಧಾವಿ ರಾಜ್ಯದಲ್ಲಿ ಯಾರೂ ಇಲ್ಲ. ಮುಂದೊಂದು ದಿನ ಅವರು ಮಿನಿಸ್ಟರ್ ಆಗಿಯೇ ತೀರುತ್ತಾರೆ. ಹಾಗಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದೇನೆ ಎಂದರು. ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರವ್ರನ್ನ ನಾವು ಹೋಗಿ ಮನವಿ ಮಾಡಿದ್ವು. ಊರಿನ ಜನರೆಲ್ಲ ಪಿಳ್ಳಳ್ಳಿಗೆ ಹೋಗಿದ್ರಿ, ವರ್ಕುಡ್ಗೆ ಹೋಗಿದ್ರಿ. ಮೊನ್ನೆ ಮುಖ್ಯಮಂತ್ರಿಗಳು ಬೈರಾಪುರಕ್ಕೂ ಕೂಡ ಹೆಲಿಕಾಪ್ಟರ್ನಲ್ಲಿ ಬರಬೇಕು, ಬಂದು ನಮ್ಮ ಬೈರಾಪುರದಲ್ಲೇ ಹೆಲಿಕಾಪ್ಟರ್ನಲ್ಲಿ ಇಳಿಗಿ ನಮ್ಮ ಜನರಿಗೆ ಆಶೀರ್ವಾದ ಮಾಡಬೇಕು, ದೇವಸ್ಥಾನನ ಉದ್ಘಾಟನೆ ಮಾಡಿಕೊಡ್ಬೇಕು ಅನ್ನೋದನ್ನು ಕೂಡ ನಾವು ಮನವಿ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಹೋಗಿ ಭೇಟಿ ಮಾಡಿದಾಗ ಎಲೆಕ್ಷನ್ ಇದೆ 9ನೇ ತಾರೀಕು ಕಳೆದ ನಂತರ ನಾನು ನಿಮಗೆ ಡೇಟ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಯವರು 90 ಲಕ್ಷನ 1 ಕೋಟಿನ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಅಂತ ಅಂದರೆ ನಮ್ಮ ಇತಿಹಾಸ ಅದು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಮಸ್ಕಾರ, ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕೇಂದ್ರ ಬಜೆಟ್ಗಿಂತ ರಾಜ್ಯದ ಬಜೆಟ್ ಉತ್ತಮ, ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ನಿಶ್ಚಿತ, ಸಿಎಂ ಸಿದ್ದರಾಮಯ್ಯ. ಶಿವಕುಮಾರ ಶ್ರೀಗಳ 119ನೇ ಜಯಂತ್ಯೋತ್ಸವ, ಸಿದ್ಧಗಂಗಾ ಮಠವನ್ನ ಕೊಂಡಾಡಿದ ರಾಷ್ಟ್ರಪತಿ. ಶಿವಕುಮಾರ ಸ್ವಾಮೀಜಿಗಳು ನಡೆದು ಬಂದ ದಾರಿಯೇ ವಿಸ್ಮಯ, ದ್ರೌಪದಿ ಮುರ್ಮು ಹೇಳಿಕೆ. ಸಿಎಂ ಚುನಾವಣೆಗಾಗಿ ಸುಳ್ಳು ಹೇಳುತ್ತಿದ್ದಾರೆ, ಸಿದ್ದರಾಮಯ್ಯ ಸಾಲದ ದಾಖಲೆಗಳನ್ನು ಬಹಿರಂಗಪಡಿಸಲಿ, ಬಸವರಾಜ ಬೊಮ್ಮಾಯಿ ಟೀಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.